ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ನಾನಿವತ್ತೊಂದು ನಿಮಗೆ ಟೇಸ್ಟಿಯಾಗಿರುವಂಥ ಒಂದು ಟೊಮೆಟೊ ರಸ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಮೊದಲಿಗೆ ನೋಡಿ, ಇಲ್ಲಿ ನಾನು ಒಂದು ಟೊಮೆಟೊ ಇಟ್ಕೊಂಡಿದ್ದೀನಿ, ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಗುಂಟೂರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನದ ಪುಡಿ, ಒಂದು ಸ್ವಲ್ಪ ಜಜ್ಜಿದಂತಹ ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೀನಿ, ಜಜ್ಕೊಂಡಿರೋ ಅಂಥ ಒಂದು ಬೆಳ್ಳುಳ್ಳಿ ಇಟ್ಟಿದ್ದೀನಿ ಇಲ್ಲಿ. ಹಾಗೆಯೇ ಮತ್ತು ಇಲ್ಲಿ ಪೌಡ್ರ್ ಇದೆಯಲ್ಲ, ರಸಮ್ ಪೌಡ್ರು, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದರಲ್ಲಿ ನಾವು ಒಂದು ಅರ್ಧ ಸ್ಪೂನು ಕಾಳುಮೆಣಸು, ಒಂದು ಸ್ಪೂನ್ ಜೀರಿಗೆ, ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕ್ಬಿಟ್ಟು ಇಲ್ಲಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೇಕಾಗುತ್ತೆ, ಹಾಗೆ ಇದಕ್ಕೆ ಹಿಂಗೆ ಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟಿದ್ರೆ ಫಸ್ಟ್ ಕ್ಲಾಸ್ ಆಗಿರೋವಂಥ ಒಂದು ರಸಮ್ ಮಾಡ್ಬೋದು. ಇವಾಗ ಬನ್ನಿ ಮಾಡೋಣ. ಬನ್ನಿ ಫ್ರೆಂಡ್ಸ್, ಈಗ ನಾನು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 3-4 ಸ್ಪೂನು ಆಯಿಲ್ ಹಾಕಿದ್ರೆ ಸಾಕು. ನಾನೊಂದು 4 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಮತ್ತು ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಾಸಿವೆ ಸಿಕ್ಲುತ್ತಾ ಇದೆ. ಈಗ ಮೊದಲಿಗೆ ನಾವು ಹಿಂಗೆ ಹಾಕ್ಕೊಳ್ಳೋಣ. ಅಷ್ಟು ಹಿಂಗಾದರೆ ಸಾಕು. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈಗ ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಆದಮೇಲೆ ಈ ಜಜ್ಜಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಬಿಡೋಣ ಫ್ರೆಂಡ್ಸ್. ಬೆಳ್ಳುಳ್ಳಿನೂ ಕೊತ್ತಂಬರಿ ಸೊಪ್ಪು ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಮತ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ನಾವೀಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಎಲ್ಲ ಈ ಥರ ತೊಳೆದು ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಬೋರ್ಲ್ ಹಾಕ್ಬಿಡ್ಬೇಕು, ಬೇಗ ಬೇಯುತ್ತೆ ಫ್ರೆಂಡ್ಸ್. ಬೋರ್ಲ್ ಹಾಕ್ಬಿಟ್ಟು ಉರಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಉಪ್ಪು ಹಾಕ್ಕೊಬಿಡೋಣ. ಇದು ಸಣ್ಣ ಉರಿಯಲ್ಲೇ ಒಂದು ಸ್ವಲ್ಪ ಎಣ್ಣೆಲೇ ಬೇಯಬೇಕು ಫ್ರೆಂಡ್ಸ್. ಇದು ಈಗ ಸಾಲ್ಟ್ ಹಾಕಿದ್ದಾಯಿತು. ಈಗ ಈ ಪೌಡ್ರೂ ಇದ್ರ ಮೇಲೆ ಹಾಕ್ಕೊಬಿಡೋಣ. ಇದು ನಾವು ಬೇಕಂದರೆ ಆಯಿಲ್ಗೆ ಹಾಕ್ಕೊಬೋದು ಫ್ರೆಂಡ್ಸ್. ಅದು ಹುರಿದು ಪುಡಿ ಮಾಡಿರೋದ್ರಿಂದ ನಾನು ಇವಾಗ ಹಾಕ್ತಾಯಿದ್ದೀನಿ. ಸಪೋಸ್ ನೀವೇನಾದರೂ ಹಸಿದೇ ಪುಡಿ ಮಾಡಿಕೊಂಡ್ರೆ ಅದು ಸಾಸಿವೆ ಹಾಕ್ತೀವಲ್ಲ, ಆವಾಗಲೇ ಆ ಪೌಡ್ರ್ ಹಾಕ್ಕೊಂಡ್ಬಿಡ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಇವಾಗ ಇದು ಆಯಿಲಲ್ಲೇ ಒಂದು ಸ್ವಲ್ಪ ಬೇಯಿಸ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಟೊಮೆಟೊ ಬೆಂದಿದೆ ಆಯಿಲಲ್ಲಿ. ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದು ನಾವು ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೋಬೇಕು. ಈ ಸೌಟಲ್ಲಿ ಸ್ಮ್ಯಾಶ್ ಮಾಡಿದ್ರೂ ಅದು ಟೊಮೆಟೊ ಎಲ್ಲ ಸರಿಯಾಗಿ ಆಗೋದಿಲ್ವಲ್ಲ,
ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ಎಲ್ಲ ನೀಟಾಗಿ ಕಿವುಚ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇವಾಗ ನಾವು ಅರಿಶಿನದ ಪುಡಿ ಕೂಡ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಆಗಿದೆ, ಇದೊಂದು ಸ್ವಲ್ಪ ಇವಾಗ ತಣ್ಣಗಾಗಲಿ. ಈಗ ನೋಡಿ ಇದೆಲ್ಲ ತಣ್ಣಗಾಗಿತ್ತು. ನಾನು ಇದನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿದ್ದೀನಿ. ಎಷ್ಟು ನೀರು ಬೇಕೋ ಇವಾಗ ಹಾಕ್ಕೊಳ್ಳೋಣ. ನಾನೀಗ ಒಂದು ಟೊಮೆಟೊಗೆ ಒಂದು ಇಬ್ಬರಿಗೆ ರಸಮ್ಮು, ನಾನು ಇವಾಗ ಇಬ್ಬರಿಗೆ ಆಗುವಷ್ಟು ರಸಮ್ ಮಾಡಿದ್ದೀನಿ. ಇದು ನಾನ್ ವೆಜ್ ಊಟ ಮಾಡಿದಾಗೆಲ್ಲ ಲಾಸ್ಟಲ್ಲಿ ಅನ್ನ ರಸಮ್ಮು ತಿನ್ಬೋದು. ಒಳ್ಳೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಇಲ್ಲ ಬೇಡ ಅನ್ನೋದಾದರೆ ಒಂದು ಗ್ಲಾಸ್ ರಸಮನ್ನು ಕುಡಿಬೋದು ಫ್ರೆಂಡ್ಸ್, ಚೆನ್ನಾಗಿ ಜೀರ್ಣ ಆಗುತ್ತೆ. ಇದು ತುಂಬ ಟೇಸ್ಟಾಗಿ ಬರುತ್ತೆ. ಇವಾಗ ಒಂದು 5 ನಿಮಿಷ ಒಂದು ಸ್ವಲ್ಪ ಮೇಲೆಲ್ಲ ನೊರೆ ಬಂದು ಒಂದು ಸ್ವಲ್ಪ ಕುದಿಯುತ್ತಲ್ಲ, ಆವಾಗ ನಾವು ಆಫ್ ಮಾಡಿಸ್ಕೊಂಡ್ರೆ ಸಾಕು. ಈಗ ಬನ್ನಿ ಇದನ್ನು ಲಿಡ್ ಮುಚ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ. ಆಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಹಿಂಗಿಂದು ಘಮ ತುಂಬ ಚೆನ್ನಾಗಿ ಬರ್ತದೆ. ಯಾವುದಕ್ಕೂ ಇದು ರಸಮ್ ಮಾಡಿದಾಗ ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಜೀರ್ಣನೂ ಚೆನ್ನಾಗಿ ಆಗುತ್ತೆ. ಬನ್ನಿ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಟೊಮೆಟೊ ರಸಮ್ ತುಂಬ ಚೆನ್ನಾಗಿದೆ, ರೆಡಿಯಾಗಿದೆ. ನೀವು ಒಂದು ಸಲ ಈ ಥರ ರಸಮ್ ಎಲ್ಲರೂ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ಈ ಥರ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ. ಇವಾಗ ನಾವೆಲ್ಲಾದರೂ ಫಂಕ್ಷನ್ಗೆ ಹೋದಾಗ ರಾತ್ರಿ ಹೊತ್ತು ಮನೆಗೆ ಬಂದಾಗ ಅಡುಗೆ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತಲ್ವ, ಆವಾಗ ನಾವು ಈ ಥರ ಅನ್ನಕ್ಕೆ ಇಟ್ಬಿಟ್ಟು ಈ ಥರ ರಸಮ್ ಮಾಡ್ಕೊಬೋದು. ಒಂದು ಬೇಗನೆ ಪ್ರಿಪೇರ್, ಒಂದು 7-8 ನಿಮಿಷದಲ್ಲೇ ನಾವು ಈ ರಸಮ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಈ ಥರ ಬಂದಿದೆ. ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ಈ ಥರ. ಥ್ಯಾಂಕ್ ಯು.